ಈ ನಮ್ಮಲ್ಲಿ ಒಂದ್ಸಲ ಕುದುರೆಮುಖ ಐರನ್ ಓರ್ ಸ್ಟಾಪ್ ಆದ್ಮೇಲೆ ಅದನ್ನು ಅಭಯಾರಣ್ಯ ಅಂತ ಘೋಷಣೆ ಮಾಡಿ, ಅಭಯಾರಣ್ಯವನ್ನು ಘೋಷಣೆ ಮಾಡಿ ಅಲ್ಲಿನ ಮೂಲ ನಿವಾಸಿಗಳನ್ನೆಲ್ಲ ಎತ್ತಂಗಡಿ ಮಾಡೋಕೆ ಶುರು ಮಾಡಿ, ಆ ಮೂಲ ನಿವಾಸಿಗಳೇ ಮೂಲತಃ ಕಾಡನ್ನು ಉಳಿಸ್ದಂಥವ್ರು. ಇವರನ್ನು ಎತ್ತಂಗಡಿ ಮಾಡಿ ನೀವು ಯಾರ್ಯಾರಿಗೆ ಆಧಾರ ಇದೆಯೋ ಅಥವಾ ಅವಾಗ ಆಧಾರ ಇಲ್ಲಲ್ಲ, ನೀವು ಜಮೀನ್ ಪತ್ರ ಇದೆಯೋ ಅಂತಂದ್ರೆ ಅವ್ರು ಕಾಡಲ್ಲಿದ್ದ ಜನ, ಅವ್ರ ಹತ್ರ ಯಾವ ಜಮೀನ್ ಪತ್ರ ಇರೋದಕ್ಕೆ ಸಾಧ್ಯ. ಸೊ ಇದು ನಮ್ಮಲ್ಲಿ ಆ ಇಡೀ ಸಮಸ್ಯೆ ಇದೆಯಲ್ಲ, ಈ 15-20 ವರ್ಷಗಳಲ್ಲಿ ಮಲೆನಾಡಲ್ಲಿ ಇದೊಂದು ಬಹಳ ಸಂಕೀರ್ಣವಾದ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇವಾಗ ನಿಮಗೆ ಕೃಷಿ ಮಾಡೋದಕ್ಕೆ ಜಮೀನಿದೆ, ಕೃಷಿ ಮಾಡೋಕ್ಕೆ ನಿಮಗೆ ಕೂಲಿಯವರು ಯಾರೂ ಸಿಗ್ತಾ ಇಲ್ಲ, ಎಲ್ಲರೂ ಬೆಂಗಳೂರಿಗೆ ಬಂದಿದ್ದಾರೆ, ಮಕ್ಕಳೆಲ್ಲ ಬೆಂಗಳೂರಲ್ಲಿ ಬಂದು ನೆಲೆಸಿದ್ದಾರೆ. ಅಂದ್ರೆ ಮುಂದೆ ಮಲೆನಾಡು ಏನಾಗಬಹುದು? ಸೊ ಈ ಥರದ ಅನೇಕ ಪ್ರಶ್ನೆಗಳನ್ನು ನಾನು ಈ ಕಾದಂಬರಿಯಲ್ಲಿ, ನಕ್ಸಲೈಟ್ ಮೂವ್ಮೆಂಟ್ ಕೂಡ ಹುಟ್ಟಿದ್ದು ಈ ಕಾರಣಕ್ಕೆ. ನನ್ನ ಕಾದಂಬರಿಲೂ ಒಬ್ಬ ನಕ್ಸಲೈಟ್ ಬರ್ತಾನೆ. ನಕ್ಸಲೈಟ್ ಚಳವಳಿಯನ್ನು ನಾವು ಬೆಂಬಲಿಸಲ್ಲ, ಆದರೆ ಅವ್ರು ಎತ್ತಿರೋ ಪ್ರಶ್ನೆಗಳಿದೆಯಲ್ಲ ಅದ್ರ ಬಗ್ಗೆ ನಿಮಗೆ ಸಹಾನುಭೂತಿ ಇದೆ. ಸೊ ಎನ್ವೈರನ್ಮೆಂಟಲ್ ಇಶ್ಯೂಸ್, ಸೋಷಿಯಲ್ ಇಶ್ಯೂಸ್ ಎಲ್ಲ ಕವರ್ ಮಾಡಿದ್ದೀರಾ ಎಲ್ಲವನ್ನು ನಾನು ಅದಕ್ಕೆ. ಹಾಗಾಗಿ ಅದು 4 ಮುದ್ರಣ ಕಾಣಿಸ್ತದೆ. ಮಲೆನಾಡಿನವರು ಬಹಳ ಜನ ಅದು ತಮ್ಮ ಸಮಸ್ಯೆ ಅಂತ ಹೇಳಿ ಅದೇ ಅವ್ರನ್ನ ನೀವು ಅದರಲ್ಲಿ ಪ್ರತಿಬಿಂಬಿಸಿದ್ದೀರಾ. ತುಂಬಾ ಸಂತೋಷ ಸರ್.